ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಸರಸತ್ತೆ ಎಲ್ಲಿ ಮಧು, ಈ ಕಡೆ ತಿರುಗು ಎಂದರು. ಮಧು ಏನೂ ಅರ್ಥವಾಗದೆ ಅವರನ್ನೇ ನೋಡಿದಳು. ಸ್ವಲ್ಪ ಹೊತ್ತು ಅವಳನ್ನೇ ಪರೀಕ್ಷಿಸುವಂತೆ ನೋಡಿ, ರಾಣಿ, ನಿನ್ಗೇನಾದರೂ ತಿನ್ನಬೇಕು ಎಂದು ಬಯಕೆ ಆಗುತ್ತಿದೆಯೇ ಎಂದು ಕೇಳಿದರು. ಅಂದರೆ? ಮಧು ವಿಸ್ಮಯದಿಂದ ಕೇಳಿದಳು. ಚಂದ್ರಶೇಖರನಿಗೆ ತಟ್ಟನೆ ತಾಯಿಯ ಸಂಶಯ ಅರ್ಥವಾಯಿತು. ಮಧುವನ್ನು ನೋಡಿ ತುಂಟತನದಿಂದ ನಗುತ್ತಾ, ಅಂದರೆ ಅಮ್ಮನಿಗೆ ಬರುವುದು ಮೊಮ್ಮಗಳೋ ಮೊಮ್ಮಗನೋ ಎಂದು ಕೇಳುತ್ತಿದ್ದಾರೆ ಎಂದನು. ತಕ್ಷಣ ಮಧು ಕೋಪದಿಂದ ಸುಟ್ಟು ಬಿಡುವಂತೆ ಅವನನ್ನು ನೋಡಿದಳು. ಅವನು ನಗುತ್ತಾ ತಾಯಿಯ ಕಡೆಗೆ ತಿರುಗಿ, ಅದೆಲ್ಲ ಏನೂ ಇಲ್ಲಮ್ಮ ಎಂದನು ಬಹಳ ಸಹಜವಾಗಿ. ನಾಚಿಕೆಗೆಟ್ಟವರು ಎಂದು ಮಧು ಗೊಣಗಿದಳು. ತಮ್ಮ ಸಂದೇಹ ನಿವಾರಣೆಯಾಯಿತು ಎಂದು ತೃಪ್ತಿಯಿಂದ ಹೊರಗೆ ಹೋದರು ಸರಸಮ್ಮ. ಮಧು ಅವರ ಹಿಂದೆ ಹೊರಟಳು. ಚಂದ್ರಶೇಖರ ಬಾಗಿಲಿಗೆ ಅಡ್ಡವಾಗಿ ನಿಂತು ನಗುತ್ತಾ, ಇದು ಯಾವ ಕಾರಣಕ್ಕಾಗಿ ಸತ್ಯಾಗ್ರಹ? ತಾವು ತಾರಾಸಿಂಗರ ಫಾಲೋಯರೋ ಅಥವಾ ಗಾಂಧೀಜಿಯವರ ಫಾಲೋಯರೋ ಎಂದು ಕೇಳಿದನು. ನಾನು ಯಾರ ಫಾಲೋಯರೋ ಅಲ್ಲ, ನನಗೆ ಹೊತ್ತಾಯಿತು ಬಿಡಿ ದಾರಿಯನ್ನು ಎಂದಳು ಕೋಪದಿಂದ. ದಾರಿ ಬಿಡದಿದ್ದರೆ ಇಲ್ಲೇ ತಲೆ ಒಡೆದುಕೊಂಡು ಸಾಯುತ್ತೇನೆ ಎಂದಳು. ಸದ್ಯ ಆ ಕೆಲಸ ಮಾಡಬೇಡ. ಇನ್ನು ನಿನ್ನ ಗುರಿ ಪೂರ್ತಿಯಾಗಿ ಬಹಳ ಜನರ ಸೇವೆಗೆ ನಿನ್ನ ಅವಶ್ಯಕತೆ ಇದೆ ಎನ್ನುತ್ತಾ ದಾರಿಯನ್ನು ಬಿಟ್ಟು ನಿಂತನು. ಮಧು ಅವನನ್ನು ನುಂಗಿ ಬಿಡುವಂತೆ ಕೆಕ್ಕರಿಸಿ ನೋಡಿ ಹೊರಗೆ ಹೋದಳು. ಕೈಯಲ್ಲಿ ಇದ್ದು ತಿನ್ನಲಾರದ ಆ ಹಣ್ಣನ್ನು ನೋಡಿ ಬರುಡಾಗಿ ನಕ್ಕನು ಚಂದ್ರಶೇಖರ. ಮಧು, ತೆಗೆದುಕೋ. ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಕಾಲಿಗೆ ಚಪ್ಪಲಿಯನ್ನು ಹಾಕಿಕೊಳ್ಳುತ್ತಿದ್ದ ಮಧು ತಲೆ ಎತ್ತಿ ಚಂದ್ರಶೇಖರನನ್ನು ನೋಡಿದಳು. ತನ್ನ ಕೈಯಲ್ಲಿ ಇದ್ದ ಚಿಲ್ಲರೆಯನ್ನು ಅವಳ ಕಡೆ ನೀಡಿದನು. ಮಧು ಅವನನ್ನು ನೋಡಿ ಮೊಟಕಾಗಿ ನಗುತ್ತಾ, ನನಗೆ ಬೇಡ ಎಂದಳು. ಆ ಮೊಂಡು ಕುದುರೆಯನ್ನ ನೋಡಿ ಅವನಿಗೆ ಮತ್ತಷ್ಟು ಕೋಪ ಬಂದಿತು. ಸಾಕು, ನಿಲ್ಲಿಸು ನಿನ್ನ ಅಟ್ಟಹಾಸವನ್ನು. ಅಪ್ಪನ ಮನೆಯಂತೆ ನಿನ್ನ ಮೊಂಡುತನ ಇಲ್ಲಿ ನಡೆಯೋದಿಲ್ಲ ಎಂದು ಚಿಲ್ಲರೆಯನ್ನು ಅವಳ ಕಡೆ ಎಸೆದನು. ಮಧು ಆ ಚಿಲ್ಲರೆ ಕಾಸನ್ನು ಒಮ್ಮೆ ತಿರಸ್ಕಾರದಿಂದ ನೋಡಿ ಹೊರಗೆ ಹೋದಳು. ಬೇಡದಿದ್ದರೆ ಸಾಯಿ, ನನಗೇನು ಎನ್ನುತ್ತಾ ಕೆಳಗೆ ಬಿದ್ದಿದ್ದ ಚಿಲ್ಲರೆಯನ್ನು ಆರಿಸಿ ಜೇಬಿಗೆ ಹಾಕಿಕೊಂಡನು ಚಂದ್ರಶೇಖರ. ಮಧು ಆಯಾಸದಿಂದ ಕಾಲೇಜಿನ ಗೇಟನ್ನು ದಾಟಿ ಒಳಗೆ ಬಂದ ಮಧುವನ್ನು ಯಾರೋ ಕರೆದರು. ಮಧು ಪ್ರಯಾಸದಿಂದ ಸುತ್ತಲೂ ನೋಡಿದಳು. ಮರ ಒಂದರ ಕೆಳಗೆ ಕುಳಿತಿದ್ದ ರಾಗಿಣಿ ಅವಳನ್ನು ಕೈ ಬೀಸಿ ಕರೆದಳು. ಮಧು ಕಾಲನ್ನು ಎಳೆದು ಹಾಕುತ್ತಾ ಅವಳ ಬಳಿ ನಡೆದಳು. ಹಿಸ್ಟರಿ ಟೆಸ್ಟ್ ಹೇಗೆ ಓದಿರುವಿರಿ ಗೆಳತಿಯನ್ನು ಕೇಳಿದಳು ರಾಗಿಣಿ. ಮಧು ಉತ್ತರಿಸದೆ ಅವಳ ಬಳಿ ಕುಳಿತಳು. ರಾಗಿಣಿ ಹೇಳತೊಡಗಿದಳು, ನಾನೇನು ಓದಿಲ್ಲಮ್ಮ. ಮಧು, ನನಗೆ ತುಂಬ ಹೆದರಿಕೆ ಆಗುತ್ತದೆ. ಏನು ಮಾಡುವುದು? ಅದಿರಲಿ, ನಿನ್ನೆ ಯಾಕೆ ಬರಲಿಲ್ಲ ಗೊತ್ತೇ? ಅವಳು ಹೇಳುತ್ತಿದ್ದಳು. ಮಧುವಿಗೆ ಗೆಳತಿಯ ಧ್ವನಿ ಎಲ್ಲೋ ಬಾವಿಯಿಂದ ಬರುತ್ತಿರುವಂತೆ ಭಾಸವಾಯಿತು. ತಲೆ ಸಿಡಿಯುತ್ತಿತ್ತು. ಗಂಟಲು, ನಾಲಿಗೆ, ತುಟಿ ಒಣಗಿತ್ತು. ನಾಲಿಗೆಯಿಂದ ತುಟಿಯನ್ನು ಸವರಲು ಪ್ರಯತ್ನಿಸಿದಳು. ನೋಡುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಹುಡುಗಿಯರು, ಮರ ಎಲ್ಲ ಮಂಕಾಗಿ ಆಕೆಗೆ ಕಾಣತೊಡಗಿತು. ಕ್ರಮೇಣ ಅವಳ ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿತು. ಮಧು ಕುಳಿತಲ್ಲೇ ಹುಲ್ಲಿನ ಮೇಲೆ ಪ್ರಜ್ಞಾಶೂನ್ಯಳಾಗಿ ಬಿದ್ದಳು. ಅದುವರೆಗೆ ಏನೋ ಹೇಳುತ್ತಿದ್ದ ರಾಗಿಣಿ ಗಾಬರಿಯಿಂದ ಅವಳನ್ನು ಅಲುಗಿಸುತ್ತಾ, ಮಧು ಮಧು, ಏನಾಯ್ತೇ, ಏಳೆ ಎಂದಳು. ಅಷ್ಟರಲ್ಲಿ ಅಲ್ಲಿದ್ದ ಹುಡುಗಿಯರೆಲ್ಲ ಸುತ್ತುಗಟ್ಟಿದರು. ಅದರಲ್ಲಿ ಒಬ್ಬಳು ಓಡಿ ಹೋಗಿ ನೀರು ತಂದಳು. ರಾಗಿಣಿ ಸ್ವಲ್ಪ ನೀರನ್ನು ಅವಳ ನೆತ್ತಿಗೆ ತಟ್ಟಿ ಮುಖದಲ್ಲಿ ಚಿಮುಕಿಸಿದಳು. ಮತ್ತೊಬ್ಬಳು ಪುಸ್ತಕದಿಂದ ಗಾಳಿ ಬೀಸಿದಳು. ಮಧು ಮೆಲ್ಲನೆ ಕಣ್ಣು ತೆರೆದಳು. ಅವಳ ತುಟಿಗಳು ಮೆಲ್ಲನೆ ನೀರು ಎಂದು ಅಲುಗಿತು. ರಾಗಿಣಿ ತಕ್ಷಣ ಅವಳಿಗೆ ಮೆಲ್ಲನೆ ನೀರು ಕುಡಿಸಿದಳು. ನಿಮಗೆ ಇವರ ಮನೆ ಗೊತ್ತಿದೆಯೇ? ಹುಡುಗಿಯರಲ್ಲೊಬ್ಬಳು ಕೇಳಿದಳು. ಗೊತ್ತಿದೆ ಎಂದು ರಾಗಿಣಿ ಹೇಳಿದಳು. ಹಾಗಿದ್ರೆ ಅವರನ್ನ ಆಟೋ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗಿ ಅವರ ಮನೆಗೆ ಬಿಡಿ ಎಂದಳು. ಅಷ್ಟರಲ್ಲಿ ಕೆಲವರು ರಿಕ್ಷಾ ತರಲು ಓಡಿದರು. ಮಧು ಒಮ್ಮೆ ಸುತ್ತಲೂ ನೋಡಿದಳು. ತನ್ನ ಸುತ್ತಲೂ ನೆರೆದಿದ್ದ ಹುಡುಗಿಯರನ್ನ ನೋಡಿ ನಾಚಿಕೆಯಿಂದ ಎದ್ದು ಕುಳಿತಳು. ರಾಗಿಣಿ ಅಕ್ಕರೆಯಿಂದ, ಏನಾಯಿತು ಮಧು ಎಂದು ಕೇಳಿದಳು. ಏನೂ ಇಲ್ಲ ಕಣೆ, ಸ್ವಲ್ಪ ತಲೆ ತಿರುಗಿತು ಅಷ್ಟೇ ಎಂದಳು.
ಯಾಕೆ ಊಟ ಮಾಡಿ ಬರಲಿಲ್ವೇ? ಮಾಡಿದ್ದೆ, ಮತ್ತೇಕೆ ಈ ರೀತಿ ಆಯಿತು? ನಿನ್ನೆಯಿಂದ ಮೈಗೆ ಹುಷಾರಿಲ್ಲ, ಮತ್ತೇಕೆ ಬಂದೆ ಎಂದು ಪ್ರಶ್ನಿಸಿದಳು. ಬರಬೇಕು ಎನಿಸಿತು, ಬಂದೆ ಎಂದಳು. ಒಳ್ಳೆ ಹುಡುಗಿ ಕಣೆ, ಹೋಗ್ಲಿ, ಮನೆಗೆ ಹೋಗೋದು ತಾನೇ. ಆದರೆ ಮಧು ತಡೆದಳು. ಹುಡುಗಿಯರು ಆಟೋ ರಿಕ್ಷಾ ಕರೆ ತಂದಿದ್ದೇವೆ, ಬನ್ನಿ ಎಂದರು. ತುಂಬ ಥ್ಯಾಂಕ್ಸ್ ಎನ್ನುತ್ತಾ ಎದ್ದ ರಾಗಿಣಿ, ಮಧು ಏಳಮ್ಮ ಹೋಗೋಣ ಎಂದಳು. ಮಧು ಎದ್ದು ನಿಂತಳು. ರಾಗಿಣಿ ಅವಳನ್ನು ಅಪ್ಪಿ ರಿಕ್ಷಾದಲ್ಲಿ ಕೂರಿಸಿ ತಾನೂ ಹತ್ತಿದಳು. ಮನೆ ಸಮೀಪಿಸಿದಂತೆ ಮಧು ರಾಗಿಣಿಯನ್ನು ನೋಡಿ, ರಾಗಿ, ದಯವಿಟ್ಟು ಇದನ್ನು ನಮ್ಮ ತಾಯಿಗೆ ಹೇಳಬೇಡ, ಅವಳು ಸುಮ್ಮನೆ ಗಾಬರಿಯಾಗುತ್ತಾಳೆ ಎಂದಳು. ರಾಗಿಣಿ ಇದಕ್ಕೆ ಒಪ್ಪಿದಳು. ತಮ್ಮ ಮನೆಯ ಮುಂದೆ ನಿಂತ ರಿಕ್ಷಾವನ್ನು ನೋಡಿ ಹೊರಗೆ ಬಂದರು ಸರಸಮ್ಮ. ಮಧು ಮತ್ತು ರಾಗಿಣಿ ಇಳಿಯುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ರಾಗಿಣಿ ಅವರ ಬಳಿ ಬಂದು, ಇವಳು ಕಾಲೇಜ್ನಲ್ಲಿ ತಲೆ ತಿರುಗಿ ಬಿಟ್ಟಳು, ಅದಕ್ಕೆ ಕರೆದುಕೊಂಡು ಬಂದೆ, ಒಳಗೆ ಕರೆದುಕೊಂಡು ಹೋಗಿ, ನನಗೆ ಮುಂದಿನ ಪೀರಿಯಡ್ ಟೆಸ್ಟ್ ಇದೆ ಎಂದಳು. ಇಲ್ಲದಿದ್ದರೆ ನಾನು ಇಲ್ಲೇ ಇರುತ್ತಿದ್ದೆ, ಇನ್ನೊಂದು ದಿನ ಖಂಡಿತ ಬರುತ್ತೇನೆ ಎಂದು ಮಧುವನ್ನು ಅವರ ವಶಕ್ಕೆ ಒಪ್ಪಿಸಿ ಬಂದ ಗಾಡಿಯಲ್ಲೇ ಹಿಂದಿರುಗಿದಳು. ಸರಸಮ್ಮ ಮಧುವನ್ನು ಕರೆದುಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸಿದರು. ಮಧು ಆಯಾಸದಿಂದ ಕಣ್ಣು ಮುಚ್ಚಿದಳು. ಅವರು ಕೇಳಿದ ಯಾವ ಪ್ರಶ್ನೆಗೂ ಆಕೆ ಉತ್ತರಿಸಲಿಲ್ಲ. ರಾಣಿ, ಸ್ವಲ್ಪ ಎದ್ದು ಕುಳಿತುಕೊಳ್ಳುತ್ತೀಯಾ? ಸರಸಮ್ಮನವರ ವಾತ್ಸಲ್ಯ ತುಂಬಿದ ಧ್ವನಿ ಅವಳನ್ನು ಎಚ್ಚರಗೊಳಿಸಿತು. ಮಧು ಕಣ್ಣು ತೆರೆದಳು. ಸರಸಮ್ಮ ನೀರಿನ ಲೋಟವನ್ನು ಮೇಜಿನ ಮೇಲೆ ಇಟ್ಟು ಕೈಯಲ್ಲಿ ಇದ್ದ ಪಾತ್ರೆಯೊಂದರಲ್ಲಿ ಅವಳ ಬಳಿ ಕುಳಿತರು. ಘಮಘಮಿಸುವ ಸಾರಿನ ವಾಸನೆ ಅವಳ ಮೂಗಿಗೆ ಬಡಿಯಿತು. ಮಧು ಮೆಲ್ಲನೆ ಎದ್ದು ಕುಳಿತಳು. ಸರಸಮ್ಮ ಒಂದೊಂದು ತುತ್ತಾಗಿ ಅನ್ನವನ್ನು ಅವಳ ಕೈಯಲ್ಲಿ ಇಟ್ಟರು. ಮಧು ಆತುರದಿಂದ ಅನ್ನವನ್ನು ತಿನ್ನತೊಡಗಿದಳು. ನಂತರ ಪಾತ್ರೆಯಲ್ಲೇ ಕೈ ತೊಳೆಸಿ ನೀರು ಕುಡಿಸಿದರು. ಮಲ್ಗಮ್ಮ ರಾಣಿ ಎಂದರು. ಮಧು ಮಲಗಿದಳು. ಸರಸಮ್ಮ ಕಣ್ಣು ಮುಚ್ಚಿ ಮಲಗಿದ್ದ ಸೊಸೆಯ ತಲೆಯನ್ನು ಪ್ರೀತಿಯಿಂದ ಸವರಿದರು. ಅವಳನ್ನು ಸ್ವಲ್ಪ ಹೊತ್ತು ನೋಡಿದ ಅವರಿಗೆ ಅವಳು ಸೊರಗಿದಂತೆ ತೋರಿತು ಮನಸ್ಸಿನಲ್ಲೇ. ಮೊದಲು ಆಟ ಆಡಿಕೊಂಡಿದ್ದ ಮಗು ಈಗ ಗಂಡನೊಂದಿಗೆ ಸಂಸಾರವನ್ನು ಮಾಡಿಕೊಂಡು ಕಾಲೇಜಿನಲ್ಲೂ ಓದಬೇಕಾಗಿದೆ, ಅದಕ್ಕೆ ಇಷ್ಟೊಂದು ಸೊರಗಿದ್ದಾಳೆ ಎಂದುಕೊಂಡರು. ಅವರಿಗೆ ಮೊದಲು ಪುಟ್ಟ ಹುಡುಗಿಯಂತೆ ಕುಣಿದು ಕುಪ್ಪಳಿಸಿ ತಮ್ಮ ಬಳಿ ಓಡಿ ಬರುತ್ತಿದ್ದ ಮಧುವನ್ನು ನೆನಪಾಯಿತು. ಈಗ ಹೆಚ್ಚು ಮಾತಿಲ್ಲದೆ ಗಂಭೀರದಿಂದ ಇರುವ ಮಧುವನ್ನು ನೋಡಿ ಹೆಣ್ಣು ಮಕ್ಕಳು ಮದುವೆಯ ನಂತರ ಎಷ್ಟು ಬದಲಾಗುತ್ತಾರೆ ಎನಿಸಿತು. ಸಂಸಾರದ ಭಾರವನ್ನು ಹೊರಲು ತಾವಿರುವಾಗಲೇ ಹೀಗೆ, ಇನ್ನೂ ಪೂರ್ತಿ ಭಾರವನ್ನು ಹೊರುವಾಗ ಹೇಗೋ ಎಂದು ಸರಸಮ್ಮ ಮೆಲ್ಲನೆ ಮನಸ್ಸಿನಲ್ಲಿ ಯೋಚಿಸಿಕೊಳ್ಳುತ್ತಾ ಹೊರಗೆ ಹೋದರು. ಮಧು ಆಯಾಸ ತೀರಿದವಳಂತೆ ಚೆನ್ನಾಗಿ ನಿದ್ರಿಸಿದಳು. ಮಗ ಬಂದ ತಕ್ಷಣ ನಡೆದ ವರದಿ ಎಲ್ಲವನ್ನೂ ಸರಸಮ್ಮ ತಿಳಿಸಿದರು. ಚಂದ್ರಶೇಖರ ಅವಳ ಕೋಣೆಗೆ ಬಂದಾಗ ಆಗ ತಾನೇ ಎಚ್ಚರಗೊಂಡ ಮಧು ಮೇಲೆ ನೋಡುತ್ತಾ ಮಲಗಿದ್ದಳು. ಅವನು ಅವಳನ್ನು ನೋಡಿ ನಗುತ್ತಾ, ಏನು ಗಾಂಧೀಜಿಯವರೇ, ತಮ್ಮ ಸತ್ಯಾಗ್ರಹ ಮುಗಿಯಿತೆ ಎಂದು ಕೇಳಿದನು. ಮಧು ಕೋಪದಿಂದ ಬಳಿ ಇದ್ದ ಪುಸ್ತಕವೊಂದನ್ನು ತೆಗೆದು ಅವನ ಕಡೆ ಎಸೆದಳು. ಅವನು ನಗುತ್ತಾ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಮಧು ಅವನನ್ನು ನೋಡಲು ಇಷ್ಟಪಡದವಳಂತೆ ಮುಖ ತಿರುಗಿಸಿದಳು. ಅವನು ಬಯಕೆ ಇಲ್ಲದ ಆ ವಿಚಿತ್ರ ಹೆಣ್ಣನ್ನು ನೋಡಿ ನಗುತ್ತಾ ಹೊರಗೆ ಬಂದನು. ಸರಸಮ್ಮನವರಿಗೆ ಆಗಾಗ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತಿತ್ತು. ಆದರೂ ಸಹ ಹೊರಗೇನೂ ತೋರಿಸಿಕೊಳ್ಳದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ತಾವು ಹೋಗುತ್ತಿದ್ದರು. ಇದೇ ಸಂದರ್ಭದಲ್ಲಿ ಮಧುವಿಗೆ ಪರೀಕ್ಷೆಗೆ ಓದಲು ರಜೆ ಇತ್ತು. ಆದಷ್ಟು ಓದುವುದರಲ್ಲೇ ತನ್ನ ಗಮನವನ್ನು ತಿರುಗಿಸುತ್ತಿದ್ದಳು ಮಧು. ಅತ್ತೆ ಒಬ್ಬಳೇ ದುಡಿಯುವುದನ್ನು ಅರಿತಿದ್ದಳು. ಆದರೂ ಸಹ ಅವಳಿಗೆ ಸಹಾಯ ಮಾಡಬೇಕೆಂದು ತೋರುತ್ತಿರಲಿಲ್ಲ. ಚಂದ್ರಶೇಖರ ಎಲ್ಲವನ್ನು ಗಮನಿಸುತ್ತಿದ್ದನು. ತಾಯಿ ಒಬ್ಬಳೇ ದುಡಿಯುವುದನ್ನು ನೋಡಿ ಅವನಿಗೆ ಬಹಳ ವೇದನೆ ಆಗುತ್ತಿತ್ತು. ಮಧು ಕಾಲು ಚಾಚಿ ಸೋಮಾರಿಯಂತೆ ಕುಳಿತಿರುವುದನ್ನು ನೋಡಿ ಅವನಿಗೆ ಹಿಡಿಸಲಾರದಷ್ಟು ಕೋಪ ಬರುತ್ತಿತ್ತು. ಇದರಿಂದಾಗಿ ಆಗಾಗ ತಾಯಿ ಮಗನಿಗೆ ಸಣ್ಣ ಪುಟ್ಟ ಕಲಹ ಮನಸ್ತಾಪಗಳೆಲ್ಲ ಆಗುತ್ತಿದ್ದವು. ಅವನೇನು ಹೇಳಿದರೂ ಸರಸಮ್ಮನಿಗೆ ಅವಳು ಹೆಂಡತಿ ಆಗಿರಬಹುದು, ಆದರೆ ನನಗೆ ಅವಳು ಸೊಸೆಯಲ್ಲ, ಅಣ್ಣನ ಮಗಳು, ನಾನು ಎತ್ತಿ ಆಡಿಸಿದ ಕಂದಮ್ಮ. 2 ದಿನ ಸಂತೋಷವಾಗಿರಲಿ ಬಿಡೋ, ಮುಂದೆ ಅವಳಲ್ಲದೆ ಇನ್ಯಾರು ಮಾಡ್ತಾರೆ ಈ ಮನೆಯ ಚಾಕರಿಯನ್ನೆಲ್ಲ ಎನ್ನುತ್ತಿದ್ದರು.
ಅಂದು ಬೆಳಗ್ಗೆ ಮಧು ಪಾಠವನ್ನ ಓದಿ ಓದಿ ಬೇಸರಗೊಂಡು ಕಾದಂಬರಿ ಒಂದನ್ನು ತೆಗೆದು ಓದುತ್ತಾ ಕಾಲು ಚಾಚಿ ಮಂಚದ ಮೇಲೆ ಅರ್ಧ ಮಲಗಿದ್ದ ಸ್ಥಿತಿಯಲ್ಲಿ ಕುಳಿತಿದ್ದಳು. ಮಧು, ಚಂದ್ರಶೇಖರನ ಕರೆ ಅವಳನ್ನು ಎಚ್ಚರಿಸಿತು. ತಲೆ ಎತ್ತಿ ಏನು ಎನ್ನುವಂತೆ ಅವನನ್ನು ನೋಡಿದಳು. ತಾನು ಬಂದರೂ ಅವಳು ಆಲಸ್ಯದಿಂದ ಅದೇ ರೀತಿಯಲ್ಲಿ ಕುಳಿತಿರುವುದನ್ನು ನೋಡಿ ಅವನಿಗೆ ಕೋಪ ಬಂದಿತು. ಧುರುಧರನೆ ಅವಳನ್ನು ನೋಡಿ ಹುಬ್ಬುಗಂಟಿಕ್ಕಿದ. ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಅವನ ಧ್ವನಿಯಲ್ಲಿ ಇದ್ದ ಅಧಿಕಾರವನ್ನು ಕಂಡು ಅಲಕ್ಷ್ಯದಿಂದ ನಗುತ್ತಾ ತಾನು ಓದುತ್ತಿದ್ದ ಕಾದಂಬರಿಯನ್ನು ತೋರಿಸಿದಳು. ಅವಳ ಅಹಂಕಾರದ ನಡೆ, ರೀತಿ ನೀತಿಗಳು ಅವನನ್ನು ಮತ್ತೆ ಮತ್ತೆ ರೇಗಿಸುತ್ತಿದ್ದವು. ನಿನಗೆ ಮಾಡಲು ಬೇರೆ ಕೆಲಸವಿಲ್ಲವೇ? ಈ ಕಾದಂಬರಿಯನ್ನು ಓದಿ ಹಾಳು ಮಾಡುವ ಸಮಯದಲ್ಲಿ ಅಮ್ಮನಿಗೇನಾದರೂ ಸಹಾಯ ಮಾಡಬಾರ್ದೇನೋ? 3 ದಿನದಿಂದ ಎದೆನೋವು ಜಾಸ್ತಿಯಾಗಿ ಅವಳು ಪಡುವ ಅವಸ್ಥೆ ನಿನಗೆ ತಿಳಿಯದೇನು ಎಂದು ಕೂಗಿಕೊಂಡನು. ನನ್ನ ಬಳಿ ಜಗಳ ಕಾಯೋದಲ್ಲದ್ವೇ? ನಿಮಗೆ ಬೇರೆ ಕೆಲಸ ಇನ್ನೇನಿದೆ? ಮಧು ಅವನಿಗೆ ಮರು ಸವಾಲು ಹಾಕಿದಳು. ಅವನು ತಕ್ಷಣ ಕೋಪದಿಂದ, ತಾಯಿ ಮಾರಾಯಿತಿ, ನಾನೇನು ಜಗಳ ಕಾಯಲು ನಿನ್ನ ಹತ್ರ ಬಂದಿಲ್ಲ. ಅಮ್ಮ ಅದೇಕೋ ನಿನ್ನನ್ನು ಕರೆಯುತ್ತಿದ್ದಾಳೆ, ಹೇಳಲು ಬಂದೆ ಎನ್ನುತ್ತಾ ಹೊರಟು ಹೋದನು. ಮಧು ಆಸಕ್ತಿಯಿಂದ ಓದುತ್ತಿದ್ದ ಕಾದಂಬರಿಯ ಕಡೆ ತಡೆ ಉಂಟಾದ್ದರಿಂದಾಗಿ ಪುಸ್ತಕವನ್ನು ಮೇಜಿನ ಮೇಲೆ ಬಿಸಾಡಿ ಹೊರಟು ಹೋದ್ಲು. ನಂತರ ಸರಸಮ್ಮನವರನ್ನ ಹುಡುಕುತ್ತಾ ಒಳಗೆ ಹೋದಳು. ದೇವರ ಮನೆಯಲ್ಲಿ ಕುಳಿತಿದ್ದ ಸರಸಮ್ಮನವರ ಬಳಿ ಬಂದು, ಏನತ್ತೆ, ಕರೆದ್ರಂತೆ ಎಂದು ಕೇಳಿದಳು. ಬಾರಾಣಿ, ಇಲ್ಲಿ ಕುಳಿತುಕೋ ಎಂದು ಮಧು ಅವರ ಮುಂದೆ ಕುಳಿತುಕೊಂಡಳು. ಸರಸಮ್ಮ ಅವಳನ್ನು ಪ್ರೀತಿಯಿಂದ ನೋಡಿ, ಚಂದ್ರು ನಿನ್ನ ಬಳಿ ಪ್ರೀತಿಯಿಂದ ಇರುವನೇ ರಾಣಿ ಎಂದು ಕೇಳಿದರು. ಮಧು ವಿಸ್ಮಯದಿಂದ ನೋಡಿದಳು ಸರಸಮ್ಮನವರ ಕಡೆ. ಈ ಸಂಸಾರದ ಹೊಣೆ ಇನ್ನು ಮುಂದೆ ನಿನ್ನದು. ನೀವಿಬ್ಬರು ಸಂತೋಷದಿಂದ ಇರಬೇಕು ಎಂಬುದೇ ನನ್ನ ಆಸೆ. ಚಂದ್ರು ಮುಂಗೋಪಿಯಾದರೂ ಚಿನ್ನದಂತಹ ಹುಡುಗ. ಕೋಪದಲ್ಲಿ ಅವನೇನೇ ಅಂದರೂ ಮನಸ್ಸಿಗೆ ತೆಗೆದುಕೊಳ್ಳಬೇಡ. ನೀನು ಸುಖವಾಗಿ ಬೆಳೆದವಳು, ಆದರೆ ಇಲ್ಲಿ ನಿನಗೆ ಅಷ್ಟು ಸುಖ ಸಿಗುತ್ತಿಲ್ಲವೆಂದು ಬಲ್ಲೆ ನಾನು. ಆದರೂ ನೀನು ಅಸಮಾಧಾನ ಮಾಡಿಕೊಳ್ಳಬೇಡಮ್ಮ. ಇನ್ನು ಚಂದ್ರುವನ್ನು ನೀನೇ ನೋಡಿಕೊಳ್ಳಬೇಕು. ನಾನು ಹೆಚ್ಚು ದಿನ ಬದುಕಲಾರೆ ಎನ್ನಿಸುತ್ತಿದೆ. ಮೊಮ್ಮಕ್ಕಳನ್ನು ನೋಡಿ ಎತ್ತಿ ಆಡಿಸುವ ಭಾಗ್ಯ ಸಹ ನನಗೆ ಸಿಗದಾರದೆಂದು ತೋರುತ್ತದೆ. ಸರಸಮ್ಮ ಮಾತು ನಿಲ್ಲಿಸಿ ಆಯಾಸದಿಂದ ತಮ್ಮ ಎದೆಯನ್ನು ಕೈಯಿಂದ ಒತ್ತಿ ಹಿಡಿದರು. ಮಧುವಿಗೆ ಅವರ ಮಾತು ವಿಚಿತ್ರವೆನಿಸಿತು. ನಗುವು ಉಕ್ಕಿ ಬರುತ್ತಿತ್ತು. ಜೊತೆಗೆ ತನ್ನ ಸಮಯ ಹಾಳು ಮಾಡುವವರಲ್ಲ ಎಂಬ ಅಸಮಾಧಾನವು ಬೆರೆತಿತ್ತು. ಸರಸಮ್ಮ ಮೆಲ್ಲನೆ, ರಾಣಿ, ಸ್ವಲ್ಪ ನೀರು ತೆಗೆದುಕೊಂಡು ಬಾರಮ್ಮ ಎಂದರು. ಮಧು ನೀರು ತರಲು ಎದ್ದು ಹೋದಳು. ನೀರಿನೊಂದಿಗೆ ತಿರುಗಿ ಬಂದ ಮಧು ಸರಸಮ್ಮ ಕೆಳಗೆ ಬಿದ್ದಿರುವುದನ್ನು ನೋಡಿ ಬೆಚ್ಚಿದಳು. ಲೋಟವನ್ನು ಕೆಳಗೆ ಇಟ್ಟು ಅವರನ್ನು ಅಲುಗಿಸುತ್ತಾ, ಅತ್ತೆ ಅತ್ತೆ ಎಂದು ಕರೆದಳು. ಅವರು ಉತ್ತರಿಸಲಿಲ್ಲ. ಮಧು ಗಾಬರಿಯಿಂದ ಚಂದ್ರಶೇಖರನ ಬಳಿ ಓಡಿ ಬಂದಳು. ಕಳವಳದಿಂದ ಓಡಿ ಬಂದು ಉಸಿರು ಏದುತ್ತಾ ನಿಂತ ಮಧುವನ್ನು ನೋಡಿ, ಏನಾಯಿತೋ, ಹೀಗೇಕೆ ಓಡಿ ಬರುತ್ತಿರುವಿರಿ ಎಂದು ಕೇಳಿದನು. ಮತ್ತೆ ದೇವರ ಮನೆಯಲ್ಲಿ ಅತ್ತೆ ಬಿದ್ದು ಬಿಟ್ಟಿದ್ದಾರೆ. ಎಷ್ಟು ಮಾತನಾಡಿಸಿದರೂ ಮಾತನಾಡುತ್ತಿಲ್ಲ. ಅವಳ ಮಾತು ಮುಗಿಯುವ ಮುನ್ನ ಅವಳನ್ನು ತಳ್ಳಿಕೊಂಡು ತಾಯಿಯ ಬಳಿ ಓಡಿ ಬಂದನು. ಹಿಂದೆ ಬಂದ ಮಧುವನ್ನು ನೋಡಿ, ನೀನಿಲ್ಲೇ ಇರು, ನಾನು ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೊರಗೆ ಹೋದನು. ಸ್ವಲ್ಪ ಹೊತ್ತಿನಲ್ಲೇ ಡಾಕ್ಟರೊಂದಿಗೆ ಹಿಂದಿರುಗಿದನು. ಸರಸಮ್ಮನವರನ್ನು ಪರೀಕ್ಷಿಸಿದ ಡಾಕ್ಟರ್, ಇಟ್ ಈಸ್ ಟೂ ಲೇಟ್, ಮೊದಲೇ ಬರಬೇಕಿತ್ತು ಎಂದು ಹೊರಟು ಹೋದರು. ವಿಷಯವನ್ನು ತಿಳಿದು ಬಂಧು ಬಳಗದವರನ್ನೆಲ್ಲ ಕರೆದರು. ತನ್ನ ಏಕಮಾತ್ರ ಆಸರೆಯಾಗಿದ್ದ ತಾಯಿಯನ್ನು ಕಳೆದುಕೊಂಡ ಚಂದ್ರಶೇಖರ ಮಗುವಿನಂತೆ ರೋಧಿಸಿದನು. ಗೋವಿಂದರಾಯರಿಗೆ ಅವನನ್ನು ಸಮಾಧಾನ ಮಾಡುವುದು ತುಂಬ ಕಷ್ಟವೆನಿಸಿತು. ಪ್ರೀತಿಯ ಅತ್ತೆಯನ್ನು ಕಳೆದುಕೊಂಡ ಮಧುವಿಗೂ ತುಂಬ ದುಃಖವೆನಿಸಿತು. ಆದರೂ ಎಲ್ಲರೂ ಅಳುವುದನ್ನು ಪೆಚ್ಚಾಗಿ ನೋಡುತ್ತಿದ್ದಳು. ಅವಳಿಗೇಕೋ ಅಳುವೇ ಬರಲಿಲ್ಲ. ಚಂದ್ರಶೇಖರ ಹೆಂಗಸರಂತೆ ರೋಧಿಸುವುದನ್ನು ನೋಡಿ ಅವಳಿಗೆ ನಗು ಉಕ್ಕಿ ಬರುತ್ತಿತ್ತು. ಎಲ್ಲರೂ ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಮೊಂಡು ಮಗಳನ್ನು ನೋಡಿ ಲಲಿತಮ್ಮನವರಿಗೆ ಬಹಳ ಬೇಸರವಾಯಿತು. ತಮ್ಮ ಮಾನ ಮರ್ಯಾದೆಯನ್ನು ಕಾಪಾಡಲು ತೋರಿಕೆಯ ಅಳುವಾದರೂ ಅಳಬಾರದೆ ಎಂದೆನಿಸಿತು ಅವರಿಗೆ. ಅವಳನ್ನು ಅಳಿಸಲು ಅವರು ಏನೇನೋ ಹೇಳಿ ಅಳುತ್ತಿದ್ದರು. ಆದರೂ ಮಧುವಿಗೆ ಮಾತ್ರ ಅಳು ಬರಲಿಲ್ಲ. 15 ದಿನಗಳ ನಂತರ ಬಂದವರೆಲ್ಲ ಹೊರಟು ಹೋದರು.
ಹೋಗುವಾಗ ಮಧುವಿಗೆ ಹೇಳಬೇಕಾದ ಬುದ್ಧಿಮತಿಯನ್ನು ಹೇಳಿ ಹೋದರು ರಾಯರ ದಂಪತಿಗಳು. ಮಧು ತನ್ನ ಕೋಣೆಯಲ್ಲಿ ಕುಳಿತು ತನ್ನ ಪರೀಕ್ಷೆಯ ಬಗ್ಗೆ ಚಿಂತಿಸುತ್ತಿದ್ದಳು. ಈ ನಡುವೆ ಅವಳ ಪರೀಕ್ಷೆ ನಡೆದು ಹೋಗಿತ್ತು. ಅತ್ತೆಯ ಮರಣದಿಂದ ಅವಳು ಪರೀಕ್ಷೆಗೆ ಹೋಗಲಾಗಲಿಲ್ಲ. ಅನ್ಯಾಯವಾಗಿ 1 ವರ್ಷ ಹಾಳಾಯಿತಲ್ಲ ಎಂದು ದುಃಖವಾಯಿತು ಅವಳಿಗೆ. ಚಂದ್ರಶೇಖರ ತಾನು ಇದೇ ಕ್ಲಾಸ್ನಲ್ಲಿ ಮತ್ತೆ ಓದಲು ಒಪ್ಪುವುದಿಲ್ಲ ಎನಿಸಿತು. ಇಷ್ಟು ದಿನ ಸರಸಮ್ಮನವರ ಬಲವಂತಕ್ಕೆ ತನ್ನನ್ನು ಕಾಲೇಜಿಗೆ ಕಳುಹಿಸುತ್ತಿದ್ದನು. ಇನ್ನು ಅವನು ತನ್ನನ್ನು ಕಾಲೇಜಿಗೆ ಕಳುಹಿಸಲು ಒಪ್ಪುವುದಿಲ್ಲ ಎಂದು ಎನಿಸಿತು. ಇನ್ನು ಮುಂದೆ ಏನು ಮಾಡುವುದು ಎಂದು ಮಧು ಹೊರಗೆ ಬಂದಳು. ಹಾಲಿನಲ್ಲಿ ಹಾಸಿದ್ದ ಚಾಪೆಯೊಂದರಲ್ಲಿ ಗೋಡೆಗೆ ಒರಗಿ ಅರ್ಧ ಮಲಗಿದ ಸ್ಥಿತಿಯಲ್ಲಿ ಕುಳಿತಿದ್ದನು ಚಂದ್ರಶೇಖರ. ಅವನ ದೃಷ್ಟಿ ತನ್ನ ಎದುರಿಗಿದ್ದ ತಾಯಿಯ ಫೋಟೋದ ಮೇಲೆ ಇತ್ತು. ತಾಯಿಯ ಅಗಲಿಕೆಯಿಂದ ಅವನಿಗೆ ಪ್ರಪಂಚವೇ ಶೂನ್ಯವಾಗಿ ತೋರಿತ್ತು. ತಂದೆಯಿಲ್ಲದ ಅವನನ್ನು ತಾನೇ ತಂದೆಯಾಗಿ ತಾಯಿಯಾಗಿ ಬೆಳೆಸಿದರು ಸರಸಮ್ಮ. ಆ ಗತ ಜೀವನವನ್ನು ಕುರಿತು ಯೋಚಿಸುತ್ತಿದ್ದ ಅವನಿಗೆ ಕತ್ತಲೆ ಆವರಿಸಿದ ಅರಿವಾಗಲಿಲ್ಲ. ಹೊರಗೆ ಬಂದ ಮಧು ಕತ್ತಲೆಯಿಂದ ಕೂಡಿದ ಕೋಣೆಯನ್ನು ನೋಡಿ ಸ್ವಿಚ್ ಒತ್ತಿದಳು. ಬೆಳಕು ತುಂಬಿತು. ಬಾಡಿದ ಮುಖದಿಂದ ದುಃಖಿಸುತ್ತಾ ಕುಳಿತಿದ್ದ ಚಂದ್ರಶೇಖರನನ್ನು ನೋಡಿದಳು. ಹುಟ್ಟಿದ ಮೇಲೆ ಸಾವು ಎಂಬುದು ಸ್ಥಿರವಾದದ್ದು. ಅದಕ್ಕಾಗಿ ಈ ರೀತಿ ಪ್ರಪಂಚವೇ ಮುಳುಗಿದಂತೆ ಕುಳಿತುಕೊಳ್ಳುವುದೇ? ಅವಳಿಗೆ ಸಹಜವಾಗಿ ಅವನಲ್ಲಿ ಕನಿಕರ ಮೂಡಿತು. ಪಾಪ ಎನಿಸಿತೋ ಅವಳಿಗೆ. ಏನಾದರೂ ಸಮಾಧಾನದ ಮಾತುಗಳನ್ನು ಹೇಳಬೇಕು ಎಂದುಕೊಂಡಳು. ಆದರೆ ಅದು ಹೇಗೆ, ಏನು ಹೇಳುವುದು ಅವಳಿಗೆ ಅರ್ಥವಾಗಲಿಲ್ಲ. ಮೌನವಾಗಿ ಅವನ ಎದುರು ಹೋಗಿ ಕುಳಿತಳು. ತಾಯಿಯ ಫೋಟೋವನ್ನು ದಿಟ್ಟಿಸುತ್ತಾ ಕುಳಿತಿದ್ದ ಅವನಿಗೆ ಮಧು ಅಡ್ಡವಾಗಿ ಬಂದಿದ್ದರಿಂದ ಎಚ್ಚರವಾಯಿತು. ಎದ್ದು ಸರಿಯಾಗಿ ಕುಳಿತು, ಓ, ಆಗಲೇ ಕತ್ತಲೆಯಾಗಿ ಹೋಯಿತೆ ಎಂದು ಮಧುವನ್ನು ನೋಡಿದನು. ಮಧುವಿಗೆ ಏನು ಹೇಳುವುದೆಂದು ತಿಳಿಯಲಿಲ್ಲ. ಅವನನ್ನು ನೋಡಿ ಮುದ್ದಾಗಿ ನಕ್ಕಳು. ಆ ನಗು ಪರಿಚಯವಿಲ್ಲದವರನ್ನು ನೋಡಿ ಮುಗ್ಧತೆಯಿಂದ ಮುದ್ದಾಗಿ ನಕ್ಕು ಆ ನಗುವಿನಲ್ಲಿ ಅಪರಿಚಿತರನ್ನು ಆಕರ್ಷಿಸುವ ಹಸುಳೆ ನಗುವಂತಿತ್ತು. ಆ ನಗುವಿನಲ್ಲಿ ಚಂದ್ರಶೇಖರ ತನ್ನನ್ನೇ ತಾನು ಮರೆತನು. ಮದುವೆಯಾದ ದಿನದಿಂದ ಅವಳು ಅಷ್ಟು ಮುದ್ದಾಗಿ ಅದು ತನ್ನನ್ನು ನೋಡಿ ನಕ್ಕಿರಲಿಲ್ಲ. ಅವನು ತನ್ನನ್ನೇ ಮರೆತು ನೋಡುತ್ತಿದ್ದನು. ಎಳೆಯ ಕಂದನ ಮುಗ್ಧ ಮುಖ, ಹೊಳೆಯುವ ಕಣ್ಣುಗಳು, ಮುದ್ದಾದ ಬಾಯಿ, ಗಲ್ಲ ಅವನಿಗೆ ಮತ್ತೆ ಮತ್ತೆ ನೋಡುವ ಮನಸ್ಸಾಯಿತು. ಛೆ, ಇದೇನು ಕೆಲಸ ನಾನು ಮಾಡುತ್ತಿರುವುದು? ನನ್ನ ಪ್ರತಿಜ್ಞೆ ಏನಾಯಿತು? ಇನ್ನು ಸ್ವಲ್ಪ ಹೊತ್ತು ಇವಳನ್ನೇ ನೋಡಿದರೆ ನನ್ನ ಪ್ರತಿಜ್ಞೆ ಮುರಿಯುವುದು. ಇವಳು ಮನುಷ್ಯಳಲ್ಲ, ಮೋಹಿನಿ. ಅಂದು ಅಮ್ಮ ಸತ್ತ ದಿನ ಎಲ್ಲರೂ ಅಳುತ್ತಿದ್ದರೂ ಈ ರಾಕ್ಷಸಿಯ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬರಲಿಲ್ಲ. ಕಲ್ಲು ಹೃದಯ ಇವಳದ್ದು, ಹೆಣ್ಣುತನವಿಲ್ಲದ ಮಾರಿ. ಅಯ್ಯೋ ಅಮ್ಮ. ಅಮ್ಮನನ್ನು ನೆನೆಸಿಕೊಂಡು ಮನಸ್ಸು ನೊಂದಿತು. ಮುಖ ಕಠೋರವಾಯಿತು. ಅವಳನ್ನೇ ದುರುದುರನ್ನೇ ನೋಡಿ, ನೀನ್ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿದನು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.